ರಲ್ಲಿ ಹೋಗ್ತೀವಲ್ಲ ಅದ್ರ ಜೊತೆಗೆ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೇ ಕನ್ನಡ ಬೆಳೆಸೋದ್ರ ಜೊತೆಯಲ್ಲಿ ಬೈಕ್ ಅಲ್ಲಿ ಹೋಗ್ತಾ ಇರೋದಾಗ ಶಿರಾಯಿಂದ ಧರ್ಮಸ್ಥಳದವರೆಗೂ 10,000 ಸೀಟ್ಸ್ ಬಾಲ್ಗಳನ್ನ ರೆಡಿ ಮಾಡಿರ್ತೀವಿ. ಪ್ರತಿ ಬೈಕು ಇಷ್ಟಿಷ್ಟನ್ನ ಕೊಟ್ಟು ರಸ್ತೆ ಬದಿಯಲ್ಲಿ ಮತ್ತೆ ಕಾಡಿನ ಪ್ರದೇಶದಲ್ಲಿ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಅದನ್ನ ವಿಸ್ತರಿಸ್ಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಇದು ಮುಖ್ಯ ಉದ್ದೇಶ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಪರಿಸರ ಬೆಳೆಸಿ ಪರಿಸರ ಉಳಿಸಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸಪೋರ್ಟ್ ಕೊಡ್ಬೇಕು. ಈ ಒಂದು ಕನ್ನಡ ರಾಜ್ಯೋತ್ಸವ ಯಶಸ್ವಿಯಾಗಿ ನಡೆಯೋದಕ್ಕೆ ತಾವೆಲ್ಲರೂ ಕಾರಣರಾಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ಏನಕ್ಕೆ ಕರೆದಿದ್ದೀನಿ ಅಂತಂದ್ರೆ ನನ್ನ ಒಂದು ಬಹಳ ದಿನಗಳ ಕನಸಿತ್ತು. ಒಂದು ಕನ್ನಡ ರಾಜ್ಯೋತ್ಸವವನ್ನ ತುಂಬಾ ಅದ್ದೂರಿಯಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಶಿರಾದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಬಹಳ ದಿನಗಳ ಕನಸಿತ್ತು. ಆ ಒಂದು ಕನಸನ್ನ ಇವಾಗ ನನಸು ಮಾಡೋ ಒಂದು ಟೈಮ್ ಬಂದಿದೆ. ಹಾಗಾಗಿ ನಾನು ಇವತ್ತು ನಿಮ್ಮನ್ನೆಲ್ಲ ಈ ಒಂದು ಪ್ರೆಸ್ ಮೀಟ್ಗೆ ಕರೆದಿದ್ದು. ಕನ್ನಡ ರಾಜ್ಯೋತ್ಸವವನ್ನ ಕಾರ್ಯಕ್ರಮ ಮಾಡೋದ್ರ ಮೂಲಕ ಆಚರಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಈಗ ಒಂದು ಹೊಸದಾಗಿ ನಮ್ಮ ಶಿರಾ ಒಂದು ಹೆಸರಾಗ್ಬೇಕು, ಶಿರಾ ತಾಲೂಕಿಗೆ ಹೆಸರಾಗ್ಬೇಕು ಅಂತ ಅಂದ್ಬಿಟ್ಟು ಬೈಕ್ ರ್ಯಾಲಿ ಮೂಲಕ ಕನ್ನಡ ಬಾವುಟನ ಕಟ್ಕೊಂಡು ಧರ್ಮಸ್ಥಳದಲ್ಲಿ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಹೇಳಿ ನಾನೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಕನ್ನಡವನ್ನ ಬೆಳೆಸ್ಬೇಕು, ಕನ್ನಡವನ್ನ ಉಳಿಸ್ಬೇಕು, ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡಬೇಕು ಅಂತ ಹೇಳುವಂತ ಎಲ್ಲಾ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದ ರೂಪುರೇಷೆ ಏನಂತಂದ್ರೆ, ಇಲ್ಲಿ ಶಿರಾದಲ್ಲಿ ಯಾರ್ಯಾರು ಇರ್ತೀರಾ ಅವ್ರು ವೈಯಕ್ತಿಕವಾಗಿ ಬೈಕ್ ಅಲ್ಲಿ ಬರುವಂತವ್ರು ಬರ್ಬೋದು. ಅವರ ಖರ್ಚು ವೆಚ್ಚಗಳೆಲ್ಲ ಸಂಪೂರ್ಣ ವೆಚ್ಚವನ್ನ ನಾನು ಭರಿಸ್ತೇನೆ. ಆಮೇಲೆ ಕಡ್ಡಾಯವಾಗಿ ಅವರು ನಮ್ಮ ಒಬ್ಬ ಹುಡುಗನ ಇಟ್ಟಿದ್ದೀನಿ, ಆ ಹುಡುಗನ ಹತ್ರ ನೋಂದಣಿ ಮಾಡ್ಕೋಬೇಕು. ಮೊದಲು ಯಾರು ಬಂದು ನೋಂದಣಿ ಮಾಡ್ಕೊಂತೀರಾ ಅವ್ರಿಗೆ ಆದ್ಯತೆ ಇರುತ್ತೆ. ಅವರ DL, ಇನ್ಶೂರೆನ್ಸು, ಆಧಾರ್ ಕಾರ್ಡು ಮತ್ತೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿರ್ಬೇಕು. ಇದನ್ನೆಲ್ಲ ಜೆರಾಕ್ಸ್ ಪ್ರತಿಯನ್ನ ನಮ್ಮ ಹುಡುಗನ ಕೈಯಲ್ಲಿ ಕೊಟ್ಟು ನೋಂದಣಿ ಮಾಡ್ಕೊಂಡ್ರೆ ಅಂತವ್ರಿಗೆ ನಾವು 31ನೇ ತಾರೀಕು ಇಲ್ಲಿಂದ ಹೊರಡ್ತೀವಿ. 31ನೇ ತಾರೀಕು ಹೊರಟು ನೈಟ್ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನ ಧರ್ಮಸ್ಥಳದಲ್ಲಿ ಆಚರಣೆ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದೀವಿ. ಹಾಗಾಗಿ ದಯವಿಟ್ಟು ಯಾರ್ಯಾರು ಕನ್ನಡನ ಸಪೋರ್ಟ್ ಮಾಡ್ಬೇಕು ಮತ್ತೆ ಕನ್ನಡ ರಾಜ್ಯೋತ್ಸವದ ಅಭಿಮಾನ ಇಟ್ಕೊಂಡಿದ್ದೀರಾ ಎಲ್ಲಾ ಅಭಿಮಾನಿಗಳು ನಮ್ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಅಂದ್ರೆ ಒಂದು ಈಗ ವಿಭಿನ್ನ ಅಂತಂದ್ರೆ ಒಂದು ಕಾರ್ಯಕ್ರಮ ಮಾಡ್ಬೋದು, ಇಲ್ಲ ಅಂತಂದ್ರೆ ಆಟೋದವ್ರಿಗೆ ಏನಾದ್ರು ಏನಾದ್ರು ಸಮವಸ್ತ್ರ ಕೊಡಿಸ್ಬೋದು, ಇಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಏನಾದ್ರು ಗಿಫ್ಟ್ ಕೊಡೋದ್ರ ಮೂಲಕ ಆತರ ಎಲ್ಲಾ ತರಾನು ಆಲ್ರೆಡಿ ಎಲ್ಲರೂ ಆಚರಣೆ ಮಾಡ್ಬಿಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವವನ್ನ ಧರ್ಮಸ್ಥಳದಲ್ಲಿ ಆಚರಣೆ ಮಾಡಿದ್ರೆ ಇದೊಂದು ಒಳ್ಳೆ ಹೆಸರಾಗತ್ತೆ, ಶಿರಾಗೂ ಹೆಸರಾಗತ್ತೆ, ನಮಗೂ ಹೆಸರಾಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಧರ್ಮಸ್ಥಳವನ್ನ ಸೆಲೆಕ್ಟ್ ಮಾಡಿದೀವಿ. ಈಗ ಆಲ್ರೆಡಿ ಎಲ್ಲಾ ತರಾನು ಎಲ್ಲರೂ ಮಾಡ್ಬಿಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಮಾಮೂಲಿ ಒಂದು ಆರ್ಕೆಸ್ಟ್ರಾ ಮಾಡೋದು, ಕನ್ನಡದ್ದು ಅದೆಲ್ಲ ಮಾಡೋ ತರ ಇದ್ರಲ್ಲಿ ಹೊಸದಾಗಿರ್ಲಿ ಅಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಆಚರಣೆ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದೀನಿ. ಸೂಚನೆ ಏನಂತಂದ್ರೆ, ನಮ್ಮ ಜೊತೆ ಈ ಒಂದು ರ್ಯಾಲಿಯಲ್ಲಿ ಬರುವಂತವ್ರು ಇಚ್ಛಿಸುವಂತವ್ರು ಅವರ ಒಂದು ಆಧಾರ್ ಕಾರ್ಡು, ಆಮೇಲೆ ಡ್ರೈವಿಂಗ್ ಲೈಸೆನ್ಸು, ಆಮೇಲೆ ಇನ್ಶೂರೆನ್ಸ್ ಕಾಪಿ, ಆಮೇಲೆ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಲೇಬೇಕು. ಈ 3 ಕಾಪಿಗಳನ್ನ ನಮ್ಮ ಒಬ್ಬ ಹುಡುಗನ್ ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ. ಹುಡುಗನ ನೇಮಕ ಮಾಡಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಕರೆ ಮಾಡ್ಬಿಟ್ಟು ನೀವು ಆ 3 ಡಾಕ್ಯುಮೆಂಟ್ಸ್ ನ ಕೊಟ್ಟು ಹೆಸರನ್ನ ನೋಂದಾಯಿಸ್ಕೋಬೇಕು. ಒಂದು, ಆಮೇಲೆ ಅವ್ರಿಗೆ ಊಟದ ಖರ್ಚು, ಊಟದ ವ್ಯವಸ್ಥೆ, ಆಮೇಲೆ ಪೆಟ್ರೋಲ್ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿ ನಂದೇ ಇರುತ್ತೆ. ಅದಾದ್ಮೇಲೆ ಯಾರು ರ್ಯಾಶ್ ಡ್ರೈವಿಂಗ್ ಮಾಡಂಗಿಲ್ಲ, 60ರಲ್ಲೇ ಬರ್ಬೇಕು, 60ರಲ್ಲೇ ಹೋಗ್ಬೇಕು. ಯಾರು ನಾನ್ ಮುಂದೆ ನೀನ್ ಮುಂದೆ ಅಂತ ಹೇಳಿ ಫಾಸ್ಟ್ ಆಗಿ ಹೋಗೋದು ಅವೆಲ್ಲ ಏನೂ ಮಾಡ್ದಂಗೆ ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಲೈನ್ ನಲ್ಲಿ ಹೋಗ್ಬೇಕು. ಮೊದಲು ಬಂದವ್ರಿಗೆ ಆದ್ಯತೆ ಇರುತ್ತೆ. ಎಷ್ಟ್ ಜನನಾದ್ರೂ ಬರ್ಬೋದು, ನಮ್ಗೆ ಇಷ್ಟೇ ಜನ ಬರ್ಬೇಕು ಅಂತ ಏನಿಲ್ಲ. ಎಷ್ಟು ಜನ ಬಂದ್ರು ಎಲ್ಲರೂ ಕೈ ಜೋಡಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕರೆ ನೀಡ್ತಾ ಇದ್ದೀನಿ. ಕನ್ನಡ ಪ್ರಿಯರು, ಕನ್ನಡ ರಕ್ಷಕರು,
ಕನ್ನಡದ ಬಗ್ಗೆ ಅಭಿಮಾನ ಇರುವಂತವ್ರು ಯಾರ್ ಬೇಕಾದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸಾಧ್ಯವಾದ್ರೆ ವೀರೇಂದ್ರ ಹೆಗ್ಗಡೆ ಅವ್ರನ್ನು ಕೂಡ ಅಲ್ಲಿ ಜಾಯಿನ್ ಮಾಡೋ ಒಂದು ವ್ಯವಸ್ಥೆಯನ್ನ ಮಾಡ್ತೀನಿ. ಒಟ್ನಲ್ಲಿ ಧರ್ಮಸ್ಥಳದ ಮುಂದೆ ಎಲ್ಲಾರು ಒಗ್ಗಟ್ಟಾಗಿ ನಿಂತು ಕನ್ನಡ ಬಾವುಟವನ್ನ ಆರಿಸೋದ್ರ ಮೂಲಕ ಆಚರಣೆ ಮಾಡೋಣ ಅಂತ. ಯಾರಾದ್ರೂ ಬರ್ಬೋದು ಸರ್, ಯಾರಾದ್ರೂ ಬರ್ಬೋದು. ಬಟ್ ಔಟ್ಸೈಡ್ ಇಂದ ಬರೋದಕ್ಕೆ ಅವ್ರಿಗೆ ತೊಂದರೆ ಆಗ್ಬೋದು. ಹಾಗಾಗಿ ನಾನು ಹೆಚ್ಚಿನದಾಗಿ ನಮ್ಮ ಶಿರಾ ತಾಲೂಕ್ನವ್ರು ಇದ್ರೆ ಒಳ್ಳೇದು ಅಂತ ಅಂದ್ಕೊಂಡಿದೀನಿ. ಬಟ್ ಅವ್ರ ಇಷ್ಟ, ಎಷ್ಟ್ ಜನ ಬಂದ್ರು ಬರ್ಬೋದು, ನೋ ಪ್ರಾಬ್ಲಮ್. ಬಟ್ ಬೇಗ ಆದಷ್ಟು, ಈಗ ಸಮಯ ಇಲ್ಲ, ಇವತ್ತಾಲೆ 25 ಇನ್ನು 5 ದಿನ ಇದೆ, ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ ನೀವು ಆದಷ್ಟು ಬೇಗ, ನಾವು ಒಂದು ನಂಬರ್ ನಿಮ್ಗೆ ಕೊಡ್ತೀನಿ ಡಿಸ್ಪ್ಲೇ ಮಾಡಿ, ಆದಷ್ಟು ಬೇಗ ಅವ್ರವ್ರ ನೋಂದಣಿ ಮಾಡ್ಕೊಂಡ್ರೆ ನಾವು 31ನೇ ತಾರೀಕು ಇಲ್ಲಿ ಬೆಳಿಗ್ಗೆ ಬಿಡ್ತೀವಿ. ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ, ತಿಂಡಿ ಮಾಡ್ಕೊಂಡು ಬೆಳಿಗ್ಗೆ ಬಿಟ್ಟು ನಾವು ಸಂಜೆ ಒಳಗಡೆ ಧರ್ಮಸ್ಥಳಕ್ಕೆ ರೀಚ್ ಆಗಿ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ ಮುಗಿಸ್ಕೊಂಡು ಹೊರಗಡೆ ಹಿಂದಿರ್ಗಿ ಬರೋದು. ಎಲ್ಲಾ ತರದ ವ್ಯವಸ್ಥೆ ಇರುತ್ತೆ. ಊಟದ ವ್ಯವಸ್ಥೆಗೆ ಸಪರೇಟ್ ಗಾಡಿ, ಪ್ರತಿಯೊಂದು ಎಲ್ಲಾನು. ಆಮೇಲೆ ಎಲ್ಲಾ ಅಧಿಕಾರಿಗಳಿಗೆ, ಆಮೇಲೆ ಪೊಲೀಸ್ ಸ್ಟೇಷನ್ಸ್ಗೆ ಎಲ್ಲರಿಗೂ ಇಂಟಿಮೇಶನ್ ಕೊಟ್ಕೊಂಡು ನಾವು ಪೂರ್ತಿ ಧರ್ಮಸ್ಥಳಕ್ಕೆ ಹೋಗೋವರೆಗೂ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಇಲ್ದಂಗೆ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ವಿ. ಟೋಟಲ್ ನಮ್ ಶಿರಾ ಟೀಮ್ ಅಲ್ಲಿ ಹೋಗಿ ರಾಜ್ಯೋತ್ಸವ ಆಚರಣೆ ಮಾಡಿದ್ರೆ ಶಿರಾಗೆ ಹೆಸರು ಬರುತ್ತಲ್ಲ. ಇಲ್ಲ, ಅಲ್ಲಿ ಸ್ಪೆಷಲ್ ಅಂತ ಏನಿಲ್ಲ. ಕನ್ನಡ ರಾಜ್ಯೋತ್ಸವ ಮಾತ್ರ ಸೀಮಿತ. ಇಲ್ಲಿ ಯಾವುದೇ ರಾಜಕೀಯ ಆಗ್ಲಿ, ಯಾವುದೇ ಸಪೋರ್ಟ್ ಆಗ್ಲಿ ಏನು ಇಲ್ಲ. ನಮ್ಮ ಉದ್ದೇಶ ಕನ್ನಡ ರಾಜ್ಯೋತ್ಸವ ಆಚರಣೆ. ಇದು ನನ್ನ ಬಹಳ ದಿನಗಳ ಕನಸು. ಒಂದು 2-3 ವರ್ಷದಿಂದಾನು ನಾನು ಪ್ಲಾನ್ ಮಾಡಿದ್ದೆ. ನನ್ನ ಎಲ್ಲಾ ಸ್ನೇಹಿತರ ಹತ್ರನು ಹೇಳ್ಕೊಂಡ್ ಬಂದಿದ್ದೆ, ಒಂದೊಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಶಿರಾದಲ್ಲಿ, ಎಲ್ಲರೂ ಇಡೀ ಕರ್ನಾಟಕ ತಿರುಗಿ ನೋಡ್ಬೇಕು, ಆ ತರ ಕನ್ನಡ ರಾಜ್ಯೋತ್ಸವ ಮಾಡ್ಬೇಕು ಅಂತೇಳಿ ನಮ್ಮ ಕೆಲವು ಸ್ನೇಹಿತರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದೀನಿ. ಬಟ್ ಅದು ಕಾರ್ಯಕ್ರಮ ಮಾಡಿದ್ರೆ ಏನು ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ, ನೀನು ಕಾರ್ಯಕ್ರಮ ಮಾಡ್ದಂಗ ಆಗತ್ತೆ ಅಂತ ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಧರ್ಮಸ್ಥಳದಲ್ಲಿ ಆಚರಣೆ ಮಾಡಿದ್ರೆ, ಯಾರು ಕೂಡ ಮಾಡಿಲ್ಲ. ಯಾರಾದ್ರೂ ಮಾಡಿದಾರಾ? ಅಲ್ಲಲ್ಲ, ಈ ತರ ರ್ಯಾಲಿ ಹೋಗಿ ಧರ್ಮಸ್ಥಳದಲ್ಲಿ ನಮ್ಮ ಟೀಮ್ ಅಲ್ಲಿ ಹೋಗಿ ಮಾಡಿರ್ತಾರೆ ಅಂತ ಅಂದ್ರೆ ಹೊಸದಾಗಿ ವಿಭಿನ್ನವಾಗಿರ್ಲಿ ಅಂತ ಅಷ್ಟೇ, ಏನಿಲ್ಲ. ಈ ವಿಭಿನ್ನ ಅಂದ್ರೆ ಅದೇ ಹೇಳದ್ನಲ್ಲ ನಿಮ್ಗೆ. ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆ ತಾಲೂಕನ್ನು ತಮಿಳುನಾಡು, ಆಂಧ್ರ ಹೋಗಿ ಮಾಡಿದಾಗ ತಾಲೂಕಲ್ಲಿ ಈಗ ನಾವು ತಮಿಳ್ನಾಡಿಗೆ ಹೋಗಿ ಬೇರೆ ಕಡೆ ಆಂಧ್ರಾಗ ಹೋಗಿ ಕಾಂಟ್ರವರ್ಸರಿ ಮಾಡ್ಕೊಳಕ್ ಆಗಲ್ಲ. ನಾವು ಮಾಡ್ತಾ ಇರೋದು 1 ನಿಮಿಷ, ನಾವು ಮಾಡ್ತಾ ಇರೋದು ಕನ್ನಡ ರಾಜ್ಯೋತ್ಸವ, ಸರಿನಾ? ಕಾಂಟ್ರವರ್ಸಿ ಬೇಡ. ತಮಿಳ್ನಾಡಿಗೆ ಹೋಗಿ ಅಲ್ಲಿಗೋಗಿ ಬೇಡ. ಇದೇನಂತಂದ್ರೆ, ಈಗ ನಾನು ಆಗ್ಲೇ ಏನ್ ಹೇಳ್ದೆ ಅಂದ್ರೆ, ಸ್ಕೂಲ್ ಜೀರ್ಣೋದ್ಧಾರಕ್ಕೆ ಬೇರೆ ಬೇರೆಯವರೆಲ್ಲ ಮಾಡ್ತಾ ಇದಾರೆ, ಆಮೇಲೆ ಅಂಗನವಾಡಿಗೂ ಎಲ್ಲ ಮಾಡ್ತಾ ಇದಾರೆ. ಬೇರೆ ಬೇರೆ ತರ ಎಲ್ಲರೂ ಶಾಲೆಗೆ ಗಿಫ್ಟ್, ಸಮವಸ್ತ್ರ, ಆಟೋ ಡ್ರೈವರ್ಗಳಿಗೆ ಅವು ಇವು ಎಲ್ಲಾ ತರನು ಕನ್ನಡ ರಾಜ್ಯೋತ್ಸವಕ್ಕೆ ಮಾಡ್ತಾರೆ. ಆದ್ರೆ ಇದು ಒಂದು ವಿಶೇಷವಾಗಿ ವಿಭಿನ್ನವಾಗಿರ್ಲಿ ಅಂತೇಳಿ ಅಷ್ಟೇ, ಇನ್ನೇನು ಇದ್ರಲ್ಲಿ ಬೇರೆ ಉದ್ದೇಶ ಇಲ್ಲ. ರ್ಯಾಲಿ ಹೋಗೋದು, ಕನ್ನಡ ಬಾವುಟವನ್ನ ಧರ್ಮಸ್ಥಳದಲ್ಲಿ ಆರಿಸ್ಬಿಟ್ಟು ವಾಪಸ್ ಬರ್ತಾ ಇರೋದು. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.
ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.